ಕೊಳ್ಳೇಗಾಲಕ್ಕೆ ಹೋಗಿ ಕೂಡ ವ್ಲಾಗು ಕರೆಕ್ಟಾಗಿ ಬಂದಿಲ್ಲ, ವೇಸ್ಟ್ ಆಗೋಯ್ತು. ಸೊ ಕೊಳ್ಳೇಗಾಲ ಸ್ನೇಹಿತರು, ಸಬ್ಸ್ಕ್ರೈಬರ್ಸ್ಗೆಲ್ಲ ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟ್ ಟೈಮ್ ಆ ಕಡೆ ಬಂದಾಗ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಇಷ್ಟು ವೀಡಿಯೋ ಮಾಡಿದ್ದು ಕೂಡ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅಥವಾ ಇನ್ನೊಂದು ಸಮಸ್ಯೆಗಳಾಗಿ ವೀಡಿಯೋ ಹದಗೆಟ್ಟೋಗ್ಬಿಟ್ಟಿದೆ. ಐ ಆಮ್ ರಿಯಲಿ ಸಾರಿ, ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ನಿಮ್ಮೂರನ್ನ ಎಲ್ಲ ವಾತಾವರಣನ ಎಲ್ಲ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಐ ಆಮ್ ರಿಯಲಿ ಸಾರಿ. ಸೊ ನಿಮ್ಮ ಹೆಸರು ಬ್ರೋ? ಪ್ರಭುವಾರ್. ಓಕೆ, ಥ್ಯಾಂಕ್ಸ್. ನೀನು ಬರ್ತೀರೋ? ನೀನು ಬರ್ತೀರೋ? ಕಾಣಿಸ್ತೈತಲ್ಲಿ ನೋಡಿ, ಇಲ್ಲಿ ನೋಡು, ಸ್ಕ್ರೀನ್ ಹಿಂದೆ ಕಾಣಿಸ್ತೈತಾ? ಏನಕ್ಕೆ ಟೈಮು? ಬಿಸಿಲಲ್ಲಿ ಹೇಳಿ ಅಣ್ಣ, ಒಂಚೂರು ಹೇಳಿ ಅಣ್ಣ. ಬಿಸಿಲಲ್ಲಿ ಬೇಡ ಅಂತೀರಾ? ಅದನ್ನೇ ಹೇಳ್ತಾ. ಸರಿ, ಓಟ್ ಬರ್ತೀನಿ ಬನ್ನಿ ಅಣ್ಣ, ಅಲ್ಲಿ ಸಿಕ್ಕ ನೋಡ್ರಪ್ಪ ಅಣ್ಣವರು. ಮತ್ತೆ ಹಿಂದೆ ವೆಯ್ಟ್ ಐತಲ್ವಾ? ಸೊ ಇವಾಗ ಅಣ್ಣವ್ರು ಬೇರೆ ಇವಾಗ ಈ ಬಿಸಿಲಲ್ಲಿ ಏನಕ್ಕೆ ಹೋಗ್ತೀರಾ, ಆರಾಮಾಗಿ ಇದ್ಬಿಟ್ಟು ಹೋಗ್ರಿ ಅಂತವ್ರೆ. ಏನು ಮಾಡೋದು ಗುರು, ಏನು ಮಾಡ್ತೀರಾ? ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಹೋಗೋಣ, ಇನ್ನೇನು ಮಾಡೋದು. ಸೊ ನಮಸ್ಕಾರ ಕನ್ನಡಿಗರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಇವಾಗ ನಿಮಗೆ ಕಾಣಿಸ್ತಾ ಇರೋವಂಥ 2 ಎಕ್ಸಾಸ್ಟ್ ಏನಿದೆ, ಆಕ್ರೋಪೋವಿಚ್ ನಂದು ಹಳೆ ಎಕ್ಸಾಸ್ಟು, ಮತ್ತು ಇನ್ನೊಂದು ಬಂದ್ಬಿಟ್ಟು R15 ವರ್ಷನ್ 4 ಎಕ್ಸಾಸ್ಟ್ ಏನಿದೆಯೋ ಅವೆರಡೂ ಕೂಡ ಸೇಲ್ಗಿದೆ. ಯಾರಿಗನ್ನ ಬೇಕಂದರೆ ನೋಡಿ. ಆ್ಯಕ್ಚುಲಾಗಿ ಇದೆರಡು ನನ್ನ ಹತ್ರನೇ ಇದೆ. ಯಾರಿಗನ್ನ ಬೇಕಾಗಿರೋರು ದಯವಿಟ್ಟು DM ಮಾಡಿ. R15 ವರ್ಷನ್ 4 ಬಂದ್ಬಿಟ್ಟು ಸ್ಟಾಕ್ ಎಕ್ಸಾಸ್ಟು, ಕ್ಲೀನಾಗಿದೆ, 1 ಮಂತ್ ಯೂಸ್ ಮಾಡಿರೋದು ಅಷ್ಟೇ ಅದು. ಸೊ ರೀಸನಬಲ್ ಪ್ರೈಸ್ಗೆ ಕೊಡ್ತೀನಿ, ಬಂದು ತಗೊಳ್ಳಿ. ನೀವಾದ್ರೆ ಯಾರಿಗಾದ್ರೂ ಮಾರ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಗುರು, ನೀವೇ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಇಷ್ಟ, ತೊಗೊಂಡು ಯಾರಿಗಾದ್ರೂ ಕೊಟ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬೇಕನ್ನೋರು, ಇಂಟ್ರೆಸ್ಟ್ ಇರೋರು ನನಗೆ DM ಮಾಡಿ. ನಾನು ಇನ್ಸ್ಟಾ ಇಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ಸ್ಟಾಲ್ಲಿ ನನಗೆ ಒಂದು DM ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಗುರು. ಸೊ ಯಾರು ಬೇಗ ಬಂದು ತಗೊಳ್ತಾರೋ ಅವ್ರಿಗೆ ಗುರು, ನಾನು ಇವ್ರಿಗೆ ಅಂತ ಏನು ಫಿಕ್ಸ್ ಮಾಡಲ್ಲ. ದಯವಿಟ್ಟು ಯಾರಿಗೆ ಬೇಕೋ ಅವ್ರು ಬೇಗ ಬಂದು ತೊಗೊಂಡೋಗಿ ಅಷ್ಟೇ. ಆ್ಯಂಡ್ ಈ ಎಕ್ಸಾಸ್ಟ್ ಜೊತೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸ್ಟಾಕ್ ಹಾಕ್ಬಿಡ್ತೀನಿ ಗುರು. ಸ್ಟಾಕ್ ಹಾಕ್ತಾಯಿದ್ದೀನಿ. ಯಾಕೆ ಅಂತೀರಾ? ಈ ನಡುವೆ ಅವಳಿ ಜಾಸ್ತಿ ಆಗೋಗಿದೆ ಸಿಟಿಯಲ್ಲೂ. ಆ್ಯಂಡ್ ಇನ್ನೊಂದು DB ಕಿಲ್ಲರ್ ಇಲ್ಲ. DB ಕಿಲ್ಲರ್ ಇದ್ದಿದ್ರೆ ನಾನು ಹಂಗೆ ಮೇಂಟೈನ್ ಮಾಡ್ಕೊಬಿಡ್ತಾ ಇದ್ದೆ. DB ಕಿಲ್ಲರ್ ಇಲ್ಲ. ಆ ಒಂದು ರೀಸನಿಂದ ನಾನು ಸ್ಟಾಕ್ ಹಾಕ್ತಾಯಿದ್ದೀನಿ. ಸ್ಟಾಕ್ ಹಾಕಿ DB ಕಿಲ್ಲರ್ ಹುಡುಕ್ತೀನಿ, ಇದಕ್ಕೆ ಯಾರಾದರೂ ಮಾಡಿಕೊಡ್ತಾರ ಅಂತ. ಸೊ DB ಕಿಲ್ಲರ್ ಯಾರಾದರೂ ಮಾಡಿಕೊಡೋರು ಇದ್ದು ಅಥವಾ ಇದಕ್ಕೇನಾದರೂ ಅರೇಂಜ್ ಆದರೆ ಸೊ ನೆಕ್ಸ್ಟು ಮತ್ತೆ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಾಂದರೆ ಹಂಗೆ ಇಟ್ಕೊಂಡಿರ್ತೀನಿ. ಸೊ ಸರ್ವೀಸು ಕೂಡ ಬಂದ್ಬಿಟ್ಟಿದೆ. 24,544 ಓಡ್ಬಿಟ್ಟಿದೆ. ಸರ್ವೀಸ್ಗೂ ಬಿಡೋಕ್ಕಾಗ್ತಿಲ್ಲ. ಸೊ ನಾಳೆ ಬಿಡೋಣ ಅಂತಿದ್ದೀನಿ ಸರ್ವೀಸ್ಗೆ. ಆಗ್ತಾಯಿಲ್ಲ ಗುರು, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ. ಅದೇ ಭಯ ಆಗ್ತೈತಿ. ಇದು 17,000 ಸಾಲದಲ್ಲಿ ಬೇರೆ ತಗೊಂಡಿದ್ದೀನಿ. ಆಮೇಲೆ ಯಾರನ್ನ ಕಿತ್ತಿಟ್ಕೊಂಡ್ರು ಪೊಲೀಸವ್ರು ಏನಂದರೆ ಒಂದ್ಸತಿ ಎಕ್ಸಾಸ್ಟ್ ಬಿಚ್ಚಿದ ಮೇಲೆ ಕೊಡಲ್ಲ. ಇಲ್ಲ ಬಿಡಿ, ಹಾಕ್ಕೊಳ್ಳಲ್ಲ ಇನ್ಮೇಲೆ, ನಾನು ಬೇರೆ ಯಾರಿಗಾರು ಮಾರ್ಕೊಳ್ತೀನಿ ಅಂದರು. ನೀನು ಬೇರೆ ಯಾರಿಗಾನ ಮಾರ್ತೀನಿ ಅಂದರೂ ಕೂಡ ಅವನು ಹಾಕ್ಕೊಂಡೆ ತಾನೇ ಓಡಾಡೋದು, ಅವನು ನ್ಯೂಸೆನ್ಸೇ ಮಾಡೋದು ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕೊಡಲ್ಲ. ಸೊ ಆ ಇದರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಎಕ್ಸಾಸ್ಟ್ ಹಾಕ್ಸ್ಕೊಂಡಾಗ DB ಕಿಲ್ಲರು ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಳಿ. ಕಾಪ್ಸ್ ಹತ್ರ ಹೋಗ್ಬಿಟ್ಟು ರೈಸ್ ಮಾಡೋದು, ಏರಿಯಾಗಳಲ್ಲಿ ಓಡಿಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ
ನೋಡಲ್ಲಿ ರೈಟ್ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಡೈಲಿ ನೋಡ್ತಾರೆ ಅವ್ರು ನನ್ನ. ಆದರೆ ಯಾವತ್ತೂ ಓಡ್ ಬಂದಿಲ್ಲ ಹಿಡ್ಕೊಳಕ್ಕೆ. ಸೊ ಗಲ್ಲಿಯಲ್ಲೆಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಅವ್ರಿಗೆ ತೊಂದರೆಗಳು ಕೊಡೋದು ಇದೆಲ್ಲ ಮಾಡಿದ್ರೆ ಪಕ್ಕ ಏನು ಮಾಡ್ತಾರೆ ಅಂದರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಿಧಾನವಾಗಿ ಕಾಯ್ತಾರೆ ನಿಮ್ಮ ಮನೆ ಹತ್ರ. ಕಾಯ್ಕೊಂಡಿದ್ದು ನೀನು ಈಚೆ ಬಂದು ಹೊಡೆದಿದ ತಕ್ಷಣ ನೋಡಿಕೊಂಡು ಬ್ಲಾಕ್ ಮಾಡ್ತಾರೆ ರೋಡು. ನಿನಗೆ ಅಡ್ಡ ಹಾಕ್ಕೊಂಡು ಹಿಡಿದ್ರೆ ಮುಗೀತು, ಸೀದಾ ಸ್ಟೇಷನ್ನು. ಅದ್ರ ಜೊತೆಯಲ್ಲಿ ಫೈನು ಕೊಡಬೇಕು, ಎಕ್ಸಾಸ್ಟು ಹೋಯ್ತು. ಒಂಥರ ಬೇಜಾರು ಗುರು. ಇಂಡೋನೇಷ್ಯಲ್ಲಿ ಇರಬೇಕಾಗಿತ್ತು, ಆರಾಮಾಗಿ ಹೊಡ್ಕೊಂಡು ಓಡಾಡ್ಬೋದಾಗಿತ್ತು. ಇದು ಯಾವುದು ಗುರು, ಸೌಂಡ್ ಮಾಡೋಂಗಿಲ್ಲ, ಏನಿಲ್ಲ. ಇರೋದೊಂದು ಲೈಫು ಗುರು, ಏನೋ ಹೆಂಗೋ ಎಂಜಾಯ್ ಮಾಡಲಿ. ನೋಡಿ, ನಾವೇನು ವೀಲೀಸು ಸ್ಟಂಟ್ಸ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ ಸೌಂಡ್ನ. ಅದು ತುಂಬ ಏನು ಸಿಕ್ಕ ಜಾಗದಲ್ಲೆಲ್ಲ ಬರ್ರಾ ಅಂತೇನು ರೈಸ್ ಮಾಡಲ್ಲ. ನಮಗೆ ಗೊತ್ತು ಎಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ, ಎಲ್ಲಿ ತೊಂದರೆ ಆಗಲ್ಲ ಅಂತ. ಆ ಥರ ಜಾಗದಲ್ಲೇ ನಾವು ಗಾಡಿನ ಹಿಂಡೋದು. ಸೊ ಏನು ಮಾಡೋಕ್ಕಾಗಲ್ಲ ಗುರು, ರೂಲ್ಸ್ ಈಸ್ ರೂಲ್ಸ್, ಎಲ್ರಿಗೂ ಒಂದೇ. ಸೊ ಆ ಒಂದು ರೀಸನಿಂದ ತೆಗ್ದಾಕ್ತಾ ಇದ್ದೀನಿ ನಾನು. ಎಕ್ಸಾಸ್ಟ್ ತೆಗ್ದಾಕೋಕ್ಕಿದೆ ರೀಸನ್ನು. ಆದರೆ ಮಜಾ ಹೆಂಗೆ ಬರುತ್ತೆ ಹೇಳ್ರಿ. ಮತ್ತು ಇನ್ನೊಂದು ಗುರು, ಎಲ್ಲಿ ನೋಡಿದ್ರು ಬೆಟ್ಟಿಂಗ್ ಆ್ಯಪ್ ಇದೊಂದು ಆಗ್ಬಿಟ್ಟೈತೆ ಇವಾಗ. ಸುಮಾರು ಜನ ಸೂಸೈಡ್ಗಳು ಆಗಿದೆ, ಸಾಲಗಳಾಗಿದೆ, ತೀರ್ಸೋಕ್ಕಾಗದೆ ಏನೇನೋ ಆಗಿದೆ. ಸೊ ಬೆಟ್ಟಿಂಗ್ ಆ್ಯಪ್ಸು ಯಾರು ಪ್ರಮೋಟ್ ಮಾಡಿದ್ರು ಕೂಡ ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ ಅಥವಾ ದುಡ್ಡಿನ ಅವಶ್ಯಕತೆಗೆ ಮಾಡ್ತಾರೆ. ಬಟ್ ನಾನು ಹೇಳೋದೊಂದು, ವಿಡಿಯೋ ಮಾತ್ರ, ಕಂಟೆಂಟ್ ಮಾತ್ರ ನೋಡಿ. ಅವರು ಪ್ರಮೋಟ್ ಮಾಡೋದನ್ನು ನೀವು ಏನಕ್ಕೆ, ಅದು ಗೊತ್ತಲ್ವ ಅದು ಸರಿ ಇಲ್ಲ ಬೆಟ್ಟಿಂಗ್ ಆ್ಯಪ್ಸು ಅಂತ. ಮತ್ತು ಗೊತ್ತಿದ್ದು ಕೂಡ ಅದು ಕೈ ಹಾಕಿ ಆಡೋದು ತುಂಬ ಪ್ರಾಬ್ಲಮ್ಮು. ಅದೇನು ಗೊತ್ತಾ, ಬೆಟ್ಟಿಂಗ್ ಆ್ಯಪ್ಸು ಅದೊಂದು ದೊಡ್ಡ ಸ್ಕ್ಯಾಮ್. ಅದು ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೀವು 500 ರೂಪಾಯಿ ಈ ಥರ 100 ರೂಪಾಯೋ ಅಥವಾ 500 ರೂಪಾಯೋ ಬೆಟ್ಟಿಂಗ್ ಹಾಕ್ತೀರ ಅಂದ್ಕೊಳ್ಳಿ. ಆ ಟೈಮಲ್ಲಿ ಗೆಲ್ಲಿಸ್ತಾರೆ, ನಿಮ್ಮನ್ನ ಆಸೆ ಹುಟ್ಟಿಸ್ತಾರೆ. ಗೆಲ್ತಾ ಇದ್ದೀನಲ್ವ, 500 ರೂಪಾಯಿಗೆ 700 ರೂಪಾಯಿ ಬಂದ್ಬಿಡ್ತು ಅಂದ್ಬಿಟ್ಟು 1000 ರೂಪಾಯಿ ಹಾಕ್ತೀರಾ. 1000 ರೂಪಾಯಿಗೆ ಇನ್ನೂ ಡಬಲ್ ಬರುತ್ತೆ. ಹಾಕ್ತಾ ಇದ್ದೀವಿ, ಹೆಂಗೋ ಗೆಲ್ತಾ ಇದ್ದೀವಿ, ಒಟ್ಟಿಗೆ ದೊಡ್ಡ ಅಮೌಂಟ್ ಹಾಕೋಣ ಅಂತ ಹಾಕ್ತೀರ ನೋಡ್ರಿ. ಅವಾಗ ಮಾಡ್ತಾರೆ ನೋಡ್ರಿ ಸ್ಕ್ಯಾಮು. ಅವಾಗ ನೀವೇನಾಗುತ್ತೆ, ಅದು ಕಳ್ಕೊತೀರ. ಅದು ಕಳ್ಕೊಂಡ್ಮೇಲೆ ಅದನ್ನು ರಿಕವರ್ ಮಾಡೋದಕ್ಕೆ ಮತ್ತೆ ಆಡಲೇಬೇಕು, ರಿಕವರ್ ಮಾಡೋದಕ್ಕಂತ ಆಡಲೇಬೇಕು. ಸೊ ಹಿಂಗೆ ಆಡಿ ಏನಾಗುತ್ತೆ, ಸಾಲಗಾರ ಆಗ್ಬಿಡ್ತೀವಿ ಗುರು. ಅದು ಸಾಲನ ತೀರ್ಸೋಕ್ಕಾಗಲ್ಲ, ಏನಿಲ್ಲ. ಮನೆ ಹತ್ರ ಹುಡ್ಕೊಂಬರೋದು, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ದಯವಿಟ್ಟು ಬೆಟ್ಟಿಂಗ್ ಆ್ಯಪ್ಸ್ನ ಆಡಬೇಡಿ, ಬೆಟ್ಟಿಂಗ್ ಆಡೋಕ್ಕೆ ಹೋಗಬೇಡಿ. ಯಾರನ್ನ ಇದ್ರೂ ಪ್ರಮೋಟು ಮಾಡೋಕ್ಕೆ ಹೋಗಬೇಡಿ, ಎನ್ಕರೇಜು ಮಾಡೋಕ್ಕೆ ಹೋಗಬೇಡಿ ಗುರು. ಸೊ ಬೆಟ್ಟಿಂಗ್ ಆ್ಯಪ್ಸ್ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನೋ ಸೀನ್ ಮಾಡ್ಕೊಂಡವ್ರು, ಗುದ್ಕೊಂಡು ಸೀನ್ ಮಾಡ್ಕೊಂಡವ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಚೈನ್ ಲಿಂಕ್ ಆ್ಯಪ್ಗಳಿರ್ತಾವೆ ನೋಡ್ರಿ ಬ್ರೋ. ಇವಾಗ 700 ರೂಪಾಯಿ ಹಾಕಿದ್ರೆ, 750 ರೂಪಾಯಿ ಹಾಕಿದ್ರೆ 60 ದಿನದಲ್ಲಿ 3500 ರೂಪಾಯಿ ಬರುತ್ತೆ. ಈ ಥರನೂ ಕೇಳಿದ್ದೀರಾ, ಸ್ವಲ್ಪ ಜನ ಕೇಳಿರ್ತೀರಾ, ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಈ ಥರ ಸ್ಕ್ಯಾಮ್ಗಳಿರುತ್ತೆ ನೋಡ್ರಿ. ಫಸ್ಟು ನೀವು 750 ರೂಪಾಯಿ ಹಾಕೋದು, ಇನ್ವೆಸ್ಟ್ ಅವ್ರಿಗೆ ಹಾಕೋದು ಅವ್ರ ಅಕೌಂಟ್ಗೆ. ಅವ್ರೇನು ಮಾಡ್ತಾರೆ, 60 ದಿನ ನೀವು ದಿನ 50-50 ರೂಪಾಯಿ, 30-30 ರೂಪಾಯಿ ಆ ಥರ ಬರ್ತಾ ಇರುತ್ತೆ. ವಿಡ್ರಾ ಅಂತ ಕೊಟ್ಕೊಂಡು ಹೋಗ್ಬೇಕು. ಅದೇನಾಗುತ್ತೆ, 60 ದಿನಕ್ಕೆ ನಿಮಗೆ ನೀವು ಹಾಕಿದ್ದು 750 ರೂಪಾಯಿ ಹೋಗ್ಬಿಟ್ಟು 3500 ಬರುತ್ತೆ. ಅದು ಅಷ್ಟೇ ಆಸೆ. ಚೈನ್ ಲಿಂಕು ಅವ್ನು ಯಾರಂತನೂ ನಿಮ್ಗೆ ಗೊತ್ತಿರಲ್ಲ. ಇವತ್ತು 750 ರೂಪಾಯಿ ಹಾಕಿದ್ದೀರಾ, ನೆಕ್ಸ್ಟು 3900 ರೂಪಾಯಿ ಹಾಕ್ರಿ 12000 ರೂಪಾಯಿ ಬರುತ್ತೆ ಅಂತಾರೆ. ಆಮೇಲೆ 15000 ರೂಪಾಯಿ ಹಾಕ್ರಿ 35000 ಬರುತ್ತೆ ಅಂತಾರೆ. ಹಿಂಗೆ ನಿಮ್ಮ ಹತ್ರ ಜಾಸ್ತಿ ಅಮೌಂಟ್ ಹಾಕ್ಸಿದ್ಮೇಲೆ ಅವನ್ನೆಲ್ಲ ಒಂದು ಕಡೆ ಕೂಡಿಕೊಳ್ತಾನೆ. ಎಲ್ಲ ಬರೋ ಅಮೌಂಟ್ನೆಲ್ಲ ಜಾಸ್ತಿ ಆಗಲಿ ಬಲ್ಕ್ ಆಗಲಿ ಅಮೌಂಟ್ ಅಂದ್ಬಿಟ್ಟು ಕಾಯ್ತಾನೆ. ಬಲ್ಕ್ ಆಗಿದ ತಕ್ಷಣ ಅವನೇನು ಗೊತ್ತಾ, ಅವ್ನ ವೆಬ್ಸೈಟ್ ಜಸ್ಟ್ ಲಾಗೌಟ್ ಮಾಡಿ ಡಿಲೀಟ್ ಮಾಡ್ತಾನೆ. ನೀವು ಅದನ್ನು ಹುಡುಕಿದ್ರೂ ಸಿಗಲ್ಲ ಮತ್ತೆ ಗೂಗಲಲ್ಲಿ. ಈ ಥರ ಆ್ಯಪ್ಸ್ ಎಲ್ಲ ನಿಮಗೆ ವೆಬ್ಸೈಟ್ ಗೂಗಲಲ್ಲೇ ಸಿಗೋದು. ನಿಮಗೆ ಆ್ಯಪ್ಸು ಬಂದ್ಬಿಟ್ಟು ಪ್ಲೇಸ್ಟೋರು ಈ ಥರದ್ರಲ್ಲಿ ಸಿಗಲ್ಲ. ಯಾಕಂದರೆ ಅದೆಲ್ಲ ಫ್ರಾಡ್ ಆ್ಯಪ್ಸು.
ಸೊ ಇದಕ್ಕೂ ತಲೆ ಹಾಕ್ಬೇಡಿ, ಚೈನ್ ಲಿಂಕ್ ಆ್ಯಪ್ಸ್ಗೆ. ಆಮೇಲೆ ಲೋನ್ ಆ್ಯಪ್ಸು. ನಿಮ್ಗೆ ಕಷ್ಟ ಇದೆಯೇ, ಬನ್ನಿ ಇಲ್ಲಿ 25,000 ರೂಪಾಯಿ ಹಿಂಗೆ ಕೊಡ್ತೀವಿ ಅನ್ನೋದು. ಯಾವುದೇ ಆ್ಯಪ್ ಆಗಿರಲಿ ಗುರು, ಯಾವುದೇ ಆಗಿರಲಿ, ಮನಿ ವ್ಯೂ, ಆ ವ್ಯೂ, ದನಿ ಬಿನಿ ಗಿನಿ ಯಾವುದ್ಯಾವುದೋ ಇದಾವಲ್ಲ, ಇವೆಲ್ಲ ಏನು ಗೊತ್ತಾ, ಆ್ಯಪಲ್ಲಿ ನಿಮ್ಮ ಹತ್ರ ನಿಮಗೆ ದುಡ್ಡು ಕೊಡ್ತಾರೆ. ಹೌದು, ಸಾಲಕ್ಕೆ. ಬೈ ಚಾನ್ಸ್ ನಿಮಗೆ ಕಟ್ಟೋಕ್ಕಾಗಲಿಲ್ಲ ಅಂದ್ಕೊಳ್ರಿ, ಒಂದು ತಿಂಗಳು, ನನ್ನ ಮಕ್ಕಳು ಏನು ಮಾಡ್ತಾರೆ ಹೇಳ್ರಿ, ನೀವು ಫಸ್ಟೇ ನೀವು ಆ ಆ್ಯಪ್ನ ಯೂಸ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ಸು, ನಿಮ್ಮ ಮೀಡಿಯಾ ಎಲ್ಲ ಅವ್ರಿಗೆ ಆ್ಯಕ್ಸೆಸ್ ಕೊಡಬೇಕು. ಆ ಮೀಡಿಯಾ ಎಲ್ಲ ಆ್ಯಕ್ಸೆಸ್ ಕೊಟ್ಮೇಲೆ ಏನಾಗುತ್ತೆ, ನೀವು 1 ತಿಂಗಳು ಕಟ್ಟೋಕ್ಕಾಗಲ್ಲ, 2 ತಿಂಗಳು ಕಟ್ಟೋಕ್ಕಾಗಲ್ಲ, ತಗೋ ಅಲ್ಲಿಂದ ಟಾರ್ಚರ್ ಕೊಡ್ತಾರೆ. ನಿಮ್ಮ ಫೋಟೋನ ಎಡಿಟ್ ಮಾಡಿ ಬೇರೆ ಹುಡುಗಿದೊಂದು ನ್ಯೂಡಾಗಿರೋ ಒಂದು ಹುಡುಗಿ ಫೋಟೋನ ಸೇರಿಸ್ಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಕಳಿಸ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು. ನೀವು ಅವ್ರು ಈಸ್ಕೊಂಡಿರೋದಕ್ಕಿಂತ ನೀವು ಅವ್ರ ಹತ್ರ ಎಷ್ಟು ಅಮೌಂಟ್ ಈಸ್ಕೊಂಡಿರ್ತೀರೋ ಅದಕ್ಕಿಂತ ಡಬಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಎಲ್ಲ ಫ್ರಾಡ್ ಗುರು, ಎಲ್ಲ ಸ್ಕ್ಯಾಮು. ಯಾವುದಕ್ಕೂ ತಲೆ ಹಾಕ್ಬೇಡಿ. ನಾನು ಹೇಳೋದು ನಮ್ಮ ಸಬ್ಸ್ಕ್ರೈಬರ್ಸ್ಗಂತೂ ನಾನಂತೂ ಹೇಳ್ತಾ ಇದ್ದೀನಿ, ನಾನು ಇವೆಲ್ಲ ಪ್ರಮೋಟು ಮಾಡಲ್ಲ. ನೋಡ್ಗುರು, ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು ಫ್ಯಾಮಿಲಿ ಇದ್ದಂಗೆ. ಇವಾಗ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿ ಇದ್ದಂಗೆ, ನಾವು ಒಂದು ಫ್ಯಾಮಿಲಿ. ಹಂಗೆ ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ಬೆಟ್ಟಿಂಗ್ ಆ್ಯಪ್ ಆಡ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಸಾಯೋ ಸ್ಥಿತಿಗೆ ತಂದಿಡೋದು ಯಾವ ಕಡೆಯಿಂದ ಫ್ಯಾಮಿಲಿ ಆಗುತ್ತೆ ಹೇಳ್ರಿ? ಅದು ಮೋಸ ತಾನೇ ಅದು. ಸೊ ನಾನು ಫ್ಯಾಮಿಲಿ ಅಂತ ಅಂದ್ಕೊಂಡ್ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಇವೆಲ್ಲ ಇರಲ್ಲ. ನೋ ಪ್ರಮೋಟಿಂಗ್ ಬೆಟ್ಟಿಂಗ್ ಆ್ಯಪ್ಸ್. ನನಗೆ ದುಡ್ಡು ಬರಲಿ ಬರದೇ ಹೋಗ್ಲಿ ಗುರು, ನಾನು ಮಾಡಲ್ಲ ಅಷ್ಟೇ. ಬೇಡ ಗುರು, ನನಗೆ ಹಂಗೆ ಒಬ್ರನ್ನ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಎಲ್ಲರೂ ಹಾಳು ಮಾಡಬೇಕು ಅಂತಲ್ಲ, ಅವ್ರಿಗೂ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ. ಇವ್ರು ಬಂದ್ಬಿಟ್ಟು ಲಂಸಮಾಗಿ ಒಳ್ಳೊಳ್ಳೆ ದುಡ್ಡು ಕೊಡ್ತಾರೆ ಪ್ರಮೋಟಿಂಗ್ಗೆ, ಬೆಟ್ಟಿಂಗ್ ಆ್ಯಪ್ಸ್ ಅವರು. ಸೊ ಆ ಕಾರಣದಿಂದ ಏನು ಮಾಡ್ತಾರೆ, ಅವರು ಕೂಡ ಪ್ರಮೋಟ್ ಮಾಡಿಬಿಡ್ತಾರೆ. ಬಟ್ ಅದು ಮಾಡೋದು ಒಳ್ಳೇದಲ್ಲ. ಬೆಟ್ಟಿಂಗ್ ಆ್ಯಪ್ಸ್ ಬ್ಯಾನ್ ಆಗಬೇಕು. ನನ್ನ ಮಗನ್ ಬ್ಯಾನ್ ಆಗಬೇಕು. ಸೊ ಇಷ್ಟು ಗುರು ಇವತ್ತು ನನಗೆ. ನಾನು ಎಷ್ಟೊಂದು ವೀಡಿಯೋಸ್ ಮಾಡ್ತಾ ಇದ್ದೀನಿ, ಬಟ್ ನಾನು ಆಗ್ತಾ ಇಲ್ಲ. ವಾಯ್ಸ್ ರೆಕಾರ್ಡ್ ಆಗ್ತಿಲ್ಲ. ಇನ್ಸ್ಟಾ 360 ಇನ್ನೂ ಸ್ಕ್ರ್ಯಾಚಸ್ ಆಗ್ಬಿಟ್ಟೈತೆ ಬ್ಯಾಗಲ್ಲಿ. ಲಾಸ್ಟ್ ಟೈಮ್ ಕೊಳ್ಳೇಗಾಲಕ್ಕೆ ಹೋದಾಗ ಬ್ಯಾಗ್ ಫುಲ್ಲು ರೋಪ್ ತೊಗೊಂಡು ಫುಲ್ ಟೈಟ್ ಮಾಡಿದಾಗ ಅದೇನೋ ಸ್ಕ್ರ್ಯಾಚ್ ಆಗೈತೋ ಅಥವಾ ಅಲ್ಲಿ ಬಿದ್ದೈತೋ ಗೊತ್ತಾಗಲಿಲ್ಲ. ಕರೆಕ್ಟ್ ಅಲ್ಲಿ ನೀರಲ್ಲಿ ಆಟಾಡ್ಬೇಕಾದ್ರೆ ಒಂದು ಸತಿ ಸ್ಲಿಪ್ ಆಯಿತು, ಅವಾಗ ಬಿತ್ತನ್ಸುತ್ತೆ, ಸ್ಕ್ರ್ಯಾಚ್ ಆಗ್ಬಿಟ್ಟಿದೆ. ಇದು ಅಪ್ಪ ಗುರು. ಬಟ್ ಏನು ಗೊತ್ತಾ, ಓಡಿಸೋದಕ್ಕೂ ಒಂದು ಟೆಕ್ನಿಕ್ ಇರುತ್ತೆ ಗುರು. ಎಲ್ಲಿ ಹೆಂಗೆ ಓಡಿಸ್ಬೇಕು ಹಂಗೆ ಓಡಿಸ್ಬೇಕು. ಇವ್ನು ಯಾರು ಗುರು, ಇವನು ಗುಬಾಲ್ ನನ್ನ ಮಗನ ಥರ ಎಳಿತಾವನೆ. ಹೆಂಗೆ ಹೇಳ್ದಾಗ ಗೊತ್ತಾ, ರಪ್ಪ ಅಂತ ಎಳಿತಾವನೆ. ಸೊ ಓಡಿಸೋದಕ್ಕೂ ಒಂದು ಟೆಕ್ನಿಕ್ ಇರುತ್ತೆ. ಆ ಟೆಕ್ನಿಕಲ್ಲಿ ಓಡಿಸಿದ್ರೆ ಏನೂ ಆಗಲ್ಲ. ಸೌಂಡು ಎಲ್ಲ ಜಾಗದಲ್ಲೂ ವರ್ರ ಅಂತ ಆಡಿಸ್ಕೊಂಡು ಓಡಿಸಿದ್ರೆ ಎಲ್ಲ ಕಡೆ ನೋಟೆಡ್ ಆಗೇ ಆಗುತ್ತೆ ಗಾಡಿ. ಎಲ್ಲಿ ಹವಾ ಹೊಡಿಬೇಕು, ಎಲ್ಲಿ ಹವಾ ಹೊಡಿಬಾರ್ದು, ಎಲ್ಲಿ ಸೌಂಡ್ ಮಾಡಬೇಕು, ಎಲ್ಲಿ ಸೌಂಡ್ ಮಾಡಬಾರ್ದು, ಇದೆಲ್ಲ ಗೊತ್ತಿರಬೇಕು. ಸೊ ಮುಂದಗಡೆನೂ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿದೆ. ನಾಳೆ ಸರ್ವಿಸ್ ಮಾಡಿಸ್ಲಿಲ್ಲ ಅಂದರೆ ನನ್ನ ಗಾಡಿ ಎಕ್ಸಾಸ್ಟ್ ನಾಳೆ ಸ್ಟಾಕ್ ಹಾಕ್ಬಿಟ್ಟು ಸರ್ವಿಸ್ ಬಿಟ್ಬಿಡ್ತೀನಿ ಗುರು. ಎಲ್ಲ ಹತ್ರ ಆಗುತ್ತೆ ಅಲ್ಲೇ ಬಿಡ್ತೀನಿ. ಯಾಕಂದರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಈ ಸಮ್ಮರಲ್ಲಿ ಮತ್ತೆ ಓಡಾಡೋದಕ್ಕೆ. ಕೇಳಿಸ್ಕೊಳ್ರಪ್ಪ ಎಲ್ಲ, ಇವತ್ತು ಲಾಸ್ಟು. ಸೊ ಗಾಯ್ಸ್, ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ಭಾವಿಸ್ತಾ ಇದ್ದೀನಿ. ಸೊ ಗೈಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗುರು.
ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.